ಕರ್ಮ ಮತ್ತು ಜ್ಞಾನ ಇದು ಎರಡನ್ನು ಒಟ್ಟಿಗೆ ಇಟ್ಟು ತೂಗಿದಾಗ, ಹೋಲಿಸಿ ನೋಡಿದಾಗ ಕರ್ಮಕ್ಕಿಂತಲೂ ಜ್ಞಾನ ಅದು ಬಹಳ ಉತ್ತಮವಾದದ್ದು. ಹಾಗಾಗಿ ಭಗವಂತ ಆ ಜ್ಞಾನದ ನಿರೂಪಣೆಯನ್ನು 2ನೆಯ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ಮಾಡ್ತಾನೆ. ಆಗ ಅರ್ಜುನನಿಗೆ ಒಂದು ಬಗೆಯ ಗೊಂದಲ. ಯದ್ಯಪಿ ಅರ್ಜುನನಿಗೆ ಗೊಂದಲ ಅಲ್ಲ, ನಮ್ಮೆಲ್ಲರಿಗೆ ಗೊಂದಲ ಉಂಟಾಗಬಾರದು ಅಂತ ನಮ್ಮೆಲ್ಲರ ಗೊಂದಲವನ್ನು, ಪ್ರಶ್ನೆಯನ್ನು ನಮ್ಮೆಲ್ಲರ ಪ್ರತಿನಿಧಿಯಾಗಿ ಅರ್ಜುನ ಕೃಷ್ಣನ ಮುಂದೆ, ಕೃಷ್ಣ ನನಗೆ ಮಿಶ್ರವಾದ ವಾಕ್ಯಗಳಿಂದ ನನ್ನನ್ನು ಗೊಂದಲಮಯವನ್ನಾಗಿ ಮಾಡಬೇಡ, ನನಗೆ ಶ್ರೇಯಸ್ಸಿಗೆ ಸಾಧನವಾದ ಕರ್ಮವೋ ಜ್ಞಾನವೋ ಯಾವುದಾದ್ರೂ ಒಂದು ನಿಶ್ಚಯ ಮಾಡಿ ಹೇಳು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆಗ ಭಗವಂತ ಜ್ಞಾನ ಮತ್ತು ಕರ್ಮ ಇದು ಎರಡರ ಅಂತರಾರ್ಥವನ್ನು ತಿಳಿಸ್ತಾ ಇದ್ದಾನೆ. ಅರ್ಜುನನ ಅಂತರಾಳದ ಒಳಗೆ 2 ಮುಖದ ಪ್ರಶ್ನೆಗಳು ಕಾಣ್ತಾ ಇದೆ. ಜ್ಞಾನ ಕರ್ಮಕ್ಕಿಂತ ಶ್ರೇಷ್ಠ ಆಗಿದ್ದರೆ ಈ ಘೋರವಾದ ಯುದ್ಧದ ಕರ್ಮದಲ್ಲಿ ನನ್ನನ್ನು ಯಾಕೆ ಪ್ರೇರಣೆ ಮಾಡ್ತಾ ಇದ್ದೀಯ? ತಸ್ಮಾದ್ ಯುದ್ಧ ಸ್ವಭಾರತ ಅಂತ ತ್ಯಕ್ತೋತ್ತಿಷ್ಟ ಪರಂತಪ ಇತ್ಯಾದಿ ಮಾತುಗಳಿಂದ ನನ್ನನ್ನು ಯುದ್ಧಕ್ಕೆ ಯಾಕೆ ಪ್ರೇರಣೆ ಮಾಡ್ತಾ ಇದ್ದೀಯ? ಜ್ಞಾನದಲ್ಲಿಯೇ ನನ್ನನ್ನು ಪ್ರೇರಣೆ ಮಾಡಬಹುದಲ್ಲ. ಅಥವಾ ಕರ್ಮ ಅತ್ಯವಶ್ಯ ಅಂತ ಅನ್ನಿಸೋದಾದರೆ ನನ್ನನ್ನು ಒಂದು ಸರಳ ಕರ್ಮದಲ್ಲಿ ನಿಯೋಜನೆ ಮಾಡು. ಭಿಕ್ಷಾಟನೆ ಕೂಡ ಒಂದು ಕರ್ಮವೇ, ಯಾವ ಪಾಪದ ಪ್ರಸಕ್ತಿಯೇ ಇಲ್ಲ. ಅದು ಬಿಟ್ಟು ರಾಗದ್ವೇಷಗಳಿಗೆ ಕಾರಣವಾದ ಈ ಘೋರವಾದ ಬಂಧು ಜನರ ಹತ್ಯೆ, ಗುರುಗಳ ಸ್ನೇಹಿತರ ಹತ್ಯೆ ಆಗುವಂತಹ ಯುದ್ಧ ಕರ್ಮದಲ್ಲಿ ನನ್ನನ್ನೇ ಯಾಕೆ ತೊಡಗಿಸ್ತಾ ಇದೆಯಾ ಅಂತ 2 ಪ್ರಶ್ನೆಗಳು ಅರ್ಜುನನ ಮಾತಿನ ಒಳಗೆ ಅಡಕ ಆಗಿರತಕ್ಕಂಥದ್ದು. ಹಾಗಾಗಿ ಕರ್ಮ ಹಾಗೂ ಜ್ಞಾನದ ವಿಶ್ಲೇಷಣೆ ಈ ಅಧ್ಯಾಯದ ಮುಖ್ಯ ವಿಷಯ ಮತ್ತು ಉದ್ದೇಶ. ಈ 2ರಲ್ಲಿ ಭಗವಂತ ಕರ್ಮಾಚರಣೆಯ ಬಗ್ಗೆ ಸಮಗ್ರವಾಗಿ ಕರ್ಮದ ಸ್ವರೂಪ, ಅದರ ಆಚರಣೆಯ ವಿಧಿವಿಧಾನವನ್ನೆಲ್ಲ ಈ ಅಧ್ಯಾಯದಲ್ಲಿ ತಾನು ತಿಳಿಸಿಕೊಟ್ಟ ಕಾರಣ ಇದಕ್ಕೆ ಕರ್ಮಯೋಗ ಅಂತ ಕರೀತಾ ಇದ್ದಾರೆ. ಒಂದು ರೀತಿ ನೋಡಿದ್ರೆ ಕರ್ಮ ಜ್ಞಾನಕ್ಕಿಂತ ಕಡಿಮೆ ನಿಜ, ಕರ್ಮ ಜ್ಞಾನಕ್ಕಿಂತಲೂ ಕಡಿಮೆ ನಿಜ. ಆದರೆ ಕಡಿಮೆಯಾದ ಕಾರಣ ಆ ಕರ್ಮವನ್ನು ಬಿಡಬೇಕು ಅಂತ ಎಲ್ಲಿಯೂ ಹೇಳಲಿಲ್ಲ. ಕರ್ಮವನ್ನು ಬಿಟ್ಟು ಬರೀ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ಹೋಗ್ತೇನೆ, ಇದು ಸಾಧ್ಯ ಇಲ್ಲ. ಜ್ಞಾನ ಯಾಕೆ ಶ್ರೇಷ್ಠ ಅಂದರೆ ಜ್ಞಾನ ನೇರ ಮೋಕ್ಷಕ್ಕೆ ಸಾಧನ ಆದದ್ದು. ಮೋಕ್ಷ ಕರ್ಮದಿಂದಲ್ಲ. ಉಪನಿಷತ್ತುಗಳಲ್ಲಿ ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತಿ ಭವತಿ, ಮೋಕ್ಷಕ್ಕೆ ನೇರ ಕಾರಣವಾದ ಸಾಧನ ಜ್ಞಾನ, ಅರಿವು. ಕರ್ಮ ಅದಕ್ಕೆ ಸಾಧನ. ಮೋಕ್ಷಕ್ಕೆ ಕಾರಣವಾದಂತಹ ತತ್ವಜ್ಞಾನವನ್ನು ಪಡಿಬೇಕು ಅಂತ ಯಾರಿಗೆ ಬಯಕೆ ಇದೆ ಅವನು ಅವಶ್ಯವಾಗಿ ಕರ್ಮಾಚರಣೆಯನ್ನು ಮಾಡಬೇಕು. ಕರ್ಮಾಚರಣೆಯ ಮೂಲ ಉದ್ದೇಶ ಅದು ಕೇವಲ ತತ್ವಜ್ಞಾನದ ಪ್ರಾಪ್ತಿ ಆಗಿರಬೇಕು. ಕರ್ಮ ಮಾಡುವಾಗ ಬೇರೆ ಇತರ ಯಾವುದೇ ಕ್ಷುದ್ರ ಫಲಗಳು ಅದರಲ್ಲಿ ಇರಬಾರ್ದು. ಕರ್ಮದ ಮೂಲ ಉದ್ದೇಶ ತತ್ವಜ್ಞಾನವನ್ನು ಪಡೆಯೋದಾಗಿರಬೇಕು. ಊಟ ಮಾಡಬೇಕು ಅಂತ ಯಾರಿಗೆ ಆಸೆ ಇದೆ ಅವರು ತಟ್ಟೆಗೆ ಎಲೆಗೆ
ಕೆಂಡ ಹಾಕ್ಕೊಂಡು ತಿನ್ಲಿಕ್ಕೆ ಬರಲ್ಲ, ಬೆಂಕಿನ ತಿನ್ಲಿಕ್ಕೆ ಬರಲ್ಲ. ತಿನ್ನುವ ಅನ್ನ ಬೇಯಿಸಬೇಕಾದ್ರೆ ಬೆಂಕಿ ಬೇಕೇ ಬೇಕು. ನಾನು ಬೆಂಕಿಯೇ ಇಲ್ಲದೆ ತಿನ್ನುವ ಪದಾರ್ಥವನ್ನು ಮಾಡ್ತೇನೆ, ಇದು ಹೇಗೆ ಅಸಾಧ್ಯವೋ, ಕರ್ಮವೇ ಇಲ್ಲದೆ ತತ್ವಜ್ಞಾನವನ್ನು ಪಡಿತೀನಿ ಅನ್ನೋದು ಕೂಡ ಅಷ್ಟೇ ಅಸಾಧ್ಯವಾಗಿರ್ತಕ್ಕಂಥದ್ದು. ಹೇಗೆ ಅನ್ನಕ್ಕೆ ಪರಂಪರೆಯ ಬೆಂಕಿ ಕಾರಣ ಆಗ್ತದೋ ಹಾಗೆ ತತ್ವಜ್ಞಾನ ಪಡಿಬೇಕಂತಾದರೆ ಕರ್ಮ ಬೇಕೇ ಬೇಕು. ಬೆಂಕಿ ಬಿಟ್ಟು ಅನ್ನ ಮಾಡಲಿಕ್ಕೆ ಹೇಗೆ ಅಸಾಧ್ಯವೋ, ಕರ್ಮ ತೊರೆದು ಮೋಕ್ಷವನ್ನು ಪಡೆಯೋದು ಕೂಡ ಹಾಗೆ ಅಸಾಧ್ಯವಾಗಿರ್ತಕ್ಕಂಥದ್ದು. ಕೃಷ್ಣ ಪರಮಾತ್ಮ ಈ ಕರ್ಮವನ್ನು 2 ವಿಧ ಅಂತ ತಿಳಿಸ್ತಾ ಇದ್ದಾನೆ. ಆ 2 ವಿಧದ ಕರ್ಮಗಳಲ್ಲಿ ಒಂದು ಪ್ರವೃತ್ತ ಕರ್ಮ, ಇನ್ನೊಂದು ನಿವೃತ್ತ ಕರ್ಮ. ಯಾರು ತಾವು ಮಾಡುವ ಕರ್ಮಗಳ ಹಿನ್ನೆಲೆಯಲ್ಲಿ ಸ್ವರ್ಗವೇ ಮೊದಲಾದ ಕಾಮನೆಯನ್ನು ಇಟ್ಟು ಕರ್ಮಗಳಲ್ಲಿ ಪ್ರವೃತ್ತರಾಗ್ತಾರೆ, ಅದು ಪ್ರವೃತ್ತ ಕರ್ಮ. ಕೇವಲ ಭಗವಂತ ಪ್ರೀತನಾಗಲಿ, ಭಗವಂತ ಪ್ರಾಪ್ತನಾಗಲಿ, ಹರಿಯ ಅರಿವು ನಮಗಾಗಲಿ, ತತ್ವಜ್ಞಾನ ಬರಲಿ ಅಂತ ಯಾರು ಕೇವಲ ತತ್ವಜ್ಞಾನದ ಬಯಕೆಯಿಂದ ಕರ್ಮವನ್ನು ಮಾಡ್ತಾರೆ, ಅದು ನಿವೃತ್ತ ಕರ್ಮ. ಫಲದ ಅಪೇಕ್ಷೆ ಇಟ್ಟು ಯಾಗಾದಿಗಳನ್ನು ಮಾಡುವ ಕರ್ಮಗಳು ಪ್ರವೃತ್ತ ಕರ್ಮಕ್ಕೆ ದೃಷ್ಟಾಂತವಾದರೆ, ಪರಮಹಂಸರಾದಂಥ ಸನ್ಯಾಸಿಗಳು ಮಾಡುವಂಥ ಜಪ, ತಪ, ಅನುಷ್ಠಾನ, ಪಾಠ, ಪ್ರವಚನ ಇವೆಲ್ಲವೂ ಕೂಡ ನಿವೃತ್ತ ಕರ್ಮಗಳಿಗೆ ದೃಷ್ಟಾಂತ ಆಗಿರ್ತಕ್ಕಂಥದ್ದು. ನಿವೃತ್ತ ಕರ್ಮಗಳು ನೇರವಾಗಿ ಭಗವಂತನ ತತ್ವಜ್ಞಾನಕ್ಕೆ ಕಾರಣ ಆಗುತ್ತೆ. ಅದನ್ನು ಅನುಷ್ಠಾನ ಮಾಡುವವರನ್ನು ಜ್ಞಾನ ಯೋಗಿಗಳು ಅಂತ ಕರೀತಾ ಇದ್ದಾರೆ. ಅವರೇ ಸಾಂಖ್ಯರು. ಇನ್ನು ಪ್ರವೃತ್ತ ಕರ್ಮದ ಮೂಲಕ ಯದ್ಯಪಿ ಆ ಕರ್ಮಗಳು ಬಂಧಕಕ್ಕೆ ಕಾರಣವಾಗಿದ್ದರೂ ಕೂಡ ಅಂಥ ಕರ್ಮಗಳನ್ನು ಆಚರಿಸುವಾಗ ಯಾವುದೇ ಫಲದ ಕಾಮನೆ ಇಲ್ಲ. ಕರ್ಮವನ್ನು ಮಾಡ್ತಾ ಇದ್ದಾರೆ, ಯಾವುದೇ ಕರ್ಮದ ಫಲವನ್ನು ಬಯಸದೆ ಕರ್ಮವನ್ನು ಮಾಡಿ ಆ ಮೂಲಕ ತತ್ವಜ್ಞಾನವನ್ನು ಪಡೆಯುವವರು ಕರ್ಮಯೋಗಿಗಳು. ಇಲ್ಲಿ ಜನಕಾದಿಗಳು ಏನಿದ್ದಾರೆ ಅವರನ್ನು ಕರ್ಮಯೋಗಿಗಳು ಅಂತಲೂ, ಸನಕಾದಿಗಳನ್ನು ಜ್ಞಾನಯೋಗಿಗಳು ಅಂತ ಕೂಡ ಕರೀತಾ ಇದ್ದಾರೆ. ಅಂದರೆ ಕರ್ಮಯೋಗಿಗಳಾದಂತಹ ಜನಕಾದಿಗಳಾಗಲಿ, ಜ್ಞಾನಯೋಗಿಗಳಂಥ ಸನಕಾದಿಗಳಾಗಲಿ 2 ಕರ್ಮವನ್ನು ಬಿಡುವ ಹಾಗಿಲ್ಲ. ಜ್ಞಾನವನ್ನು ಬಿಡುವ ಹಾಗಿಲ್ಲ, ಕರ್ಮವನ್ನು ಬಿಡುವ ಹಾಗಿಲ್ಲ. ಸನಕಾದಿಗಳು ಕರ್ಮವನ್ನು ಮಾಡಬೇಕು, ಜನಕಾದಿಗಳು ಜ್ಞಾನವನ್ನು ಪಡೆಯಬೇಕು. ಆದರೆ ಸನಕಾದಿಗಳಲ್ಲಿರುವ ಕರ್ಮಜ್ಞಾನಗಳಲ್ಲಿ ಕರ್ಮಕ್ಕಿಂತಲೂ ಜ್ಞಾನ ಆಧಿಕ್ಯ ಇರುವ ಕಾರಣ ಸನಕಾದಿಗಳನ್ನು ಜ್ಞಾನಯೋಗಿಗಳು ಅಂತ ಕರೀತಾ ಇದ್ದಾರೆ. ಜ್ಞಾನಯೋಗಿಗಳಾದ ಸನಕಾದಿಗಳು ಎಲ್ಲ ಕರ್ಮದಿಂದ ನಿಷ್ಕ್ರಿಯರಾಗಿದ್ದಾರೆ ಅಂತ ಹಾಗೆಂದು ತಿಳಿಬಾರ್ದು. ಇನ್ನು ಜನಕಾದಿಗಳು ಕರ್ಮಯೋಗಿಗಳು ಅಂದರೆ ಜ್ಞಾನ ಶೂನ್ಯರು ಅಂತ ಕೂಡ ತಿಳಿಬಾರ್ದು. ಅವರಲ್ಲಿ ಕರ್ಮ ಹೆಚ್ಚು, ಜ್ಞಾನ ಕಡಿಮೆ. ಜ್ಞಾನ ಹೆಚ್ಚಾಗಿ ಕರ್ಮ ಕಡಿಮೆಯಾದವರು ಜ್ಞಾನಯೋಗಿಗಳಾದರೆ, ಕರ್ಮ ಹೆಚ್ಚಾಗಿ ಜ್ಞಾನ ಕಡಿಮೆ ಇರುವವರು ಕರ್ಮಯೋಗಿಗಳು ಅಂತ ಕರೆಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಗೀತೆಯಲ್ಲಿನ ಸಾಂಖ್ಯ ಹಾಗೂ ಯೋಗ ಇದರ ಬಗ್ಗೆ, ಜ್ಞಾನ ಮತ್ತು ಕರ್ಮ ಇದರ ಬಗ್ಗೆ ಪ್ರಪ್ರಥಮವಾಗಿ ಸರಿಯಾದ ವ್ಯಾಖ್ಯಾನ ಮಾಡಿದ ಮಹಾನುಭಾವರು ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರು ಮಾತ್ರ. ಉಳಿದೆಲ್ಲರೂ ಕೂಡ ಜ್ಞಾನ ಯೋಗಿಗಳಿಗೆ ಕರ್ಮವೇ ಬೇಡ, ಕರ್ಮಯೋಗಿಗಳಲ್ಲಿ ಜ್ಞಾನ ಶೂನ್ಯ, ಹೀಗೆಲ್ಲ ಅರ್ಥವನ್ನು ಮಾಡಿದ್ದಾರೆ.
ಕರ್ಮ ಮತ್ತು ಜ್ಞಾನಯೋಗದಲ್ಲಿ ಯಾವುದು ಶ್ರೇಷ್ಠ ಅದು ಪ್ರಾಮುಖ್ಯ ಅಲ್ಲ ಇಲ್ಲಿ. ಬದಲಾಗಿ ಯಾರಿಗೆ ಯಾವುದು ಸೂಕ್ತ ಅನ್ನೋದು ಮುಖ್ಯ. ನಾನು ಕರ್ಮಯೋಗಿ ಆಗ್ತೇನೆ, ನಾನು ಜ್ಞಾನಯೋಗಿ ಆಗ್ತೇನೆ, ಇದರಲ್ಲಿ ಆಯ್ಕೆ ನಮ್ಮದಿಲ್ಲ. ನಮಗೆ ಯಾವುದು ಸೂಕ್ತ ಅದರಲ್ಲಿ ಭಗವಂತ ನಮ್ಮನ್ನು ಪ್ರೇರಣೆ ಮಾಡ್ತಾನೆ. ಇಲ್ಲಿ ಅರ್ಜುನನ ಪ್ರಶ್ನೆ ಇದ್ದದ್ದೇನೆಂದರೆ, ಜ್ಞಾನವೇ ದೊಡ್ಡದಾಗಿದ್ದರೆ ನನ್ನನ್ನು ಸನ್ಯಾಸಿಯನ್ನಾಗಿ ಮಾಡು, ಕರ್ಮವೇ ದೊಡ್ಡದಾಗಿದ್ದರೆ ನನ್ನನ್ನು ಭಿಕ್ಷಾಟನೆ ಕರ್ಮ ಕೊಡು, ಇದೆಲ್ಲ ಹಾಗೆ ಮಾಡು ಹೀಗೆ ಮಾಡು ಅಂತ ದೇವರನ್ನು ನಾವು ಕೇಳುವಂತಿಲ್ಲ. ನಮ್ಮ ಯೋಗ್ಯತೆ ಯಾವುದು ನೋಡಿ ಭಗವಂತ ಆ ಕರ್ಮದಲ್ಲಿ ನಮ್ಮನ್ನು ನಿಯೋಜನೆ ಮಾಡ್ತಾನೆ. ಕ್ಷತ್ರಿಯನಾದ ಅರ್ಜುನ ಕರ್ಮಯೋಗಿ ಆಗಲಿಕ್ಕೆ ಲಾಯಕ್ಕಾದ ವ್ಯಕ್ತಿ. ಅರ್ಜುನ ಕರ್ಮಯೋಗಿ ಆದ ಕಾರಣ ಭಗವಂತ ಅವನನ್ನು ಈ ಕರ್ಮದ ಒಳಗೆ ನಿಯೋಜನೆ ಮಾಡ್ತಾ ಇದ್ದಾನೆ. ಕೆಲವರು ಇನ್ನೂ ಅಂತಾರೆ ಏನಂದರೆ, ಈ ಕರ್ಮ ಅಂತೇನಿದೆ ಇದೇ ಸಂಸಾರಕ್ಕೆ ಮೂಲವಾದ ಬೀಜ. ಸಂಸಾರದ ಈ ಬಂಧನದಿಂದ ಹೊರಗೆ ಬರಬೇಕು ಅಂತಾದರೆ ಕರ್ಮ ಬಿಟ್ಟುಬಿಟ್ರೆ ಒಳ್ಳೆಯದು. ಕರ್ಮವನ್ನೇ ಮಾಡದೇ ಇದ್ದರೆ ಯಾವ ಬಂಧಕಗಳೂ ಆಗಲ್ಲ. ಕೆಸರಲ್ಲಿ ಕಾಲಿಡೋದು ಯಾಕೆ, ಮತ್ತೆ ತೊಳ್ಕೊಳ್ಳೋದು ಯಾಕೆ? ಕೆಸರಲ್ಲಿ ಕಾಲಿಡದೇ ಇರೋದೇ ಉತ್ತಮ ಅಲ್ವಾ? ಕರ್ಮ ಮಾಡಿ ಬಂಧಕಕ್ಕೆ ಒಳಗಾಗುವ ಬದಲು ಕರ್ಮವನ್ನೇ ಸಂಪೂರ್ಣವಾಗಿ ತೊರೆದು ಬಿಟ್ಟರೆ ಇದು ಬಂಧಕದಿಂದ ಪಾರಾಗುವ ಉಪಾಯ ಅಂತ ಕೆಲವರು ಹೀಗೆ ಹೇಳ್ತಾರೆ. ಯದ್ಯಪಿ ಕರ್ಮ ಸಂಸಾರ ಬಂಧನಕ್ಕೆ ಕಾರಣ ಆಗೋದು ನಿಜ. ಆ ಬಂಧನದಿಂದ ಬಿಡುಗಡೆ ಆಗಬೇಕಾದ್ರೆ ಕರ್ಮವನ್ನು ಬಿಡೋದು ಉಪಾಯ ಅಲ್ಲ. ಪರೀಕ್ಷೆಗೆ ಹೋಗುವ ವಿದ್ಯಾರ್ಥಿ ಪಾಸಾಗಬೇಕು ಅಂತ ಆಸೆ ಇದ್ದರೆ ಯಾರೋ ಹೇಳ್ತಾ ನೀ ಪರೀಕ್ಷೆಗೆ ಹೋಗಬೇಡ, ಹೋಗಿ ಫೇಲ್ ಆಗೋಕ್ಕಿಂತ ಹೋಗದೆ ಸುಮ್ಮನೆ ಮನೇಲಿ ಪಾಸಾಗಿರೋದು ಒಳ್ಳೆಯದು ಅಂದರೆ ಏನರ್ಥ? ಪರೀಕ್ಷೆ ತ್ಯಾಗ ಮಾಡಬಾರ್ದು, ಪರೀಕ್ಷೆಯನ್ನು ಎದುರಿಸಬೇಕು. ಹಾಗೆ ಅದು ಬಿಟ್ಟು ಪರೀಕ್ಷೆಯನ್ನೇ ಬಿಟ್ಟುಬಿಡೋದು ಹೇಗೆ ಅದರ ಉಪಾಯ ಆಗೋದಿಲ್ಲ. ಪರೀಕ್ಷೆಯನ್ನು ಎದುರಿಸೋದೇ ಹೇಗೆ ಉಪಾಯ ಆಗುತ್ತೋ ಹಾಗೆ ಕರ್ಮ ಬಂಧನದಿಂದ ಪಾರಾಗಬೇಕು ಅಂತ ಆಸೆ ಇದ್ದರೆ ಕರ್ಮವನ್ನು ಆಚರಣೆ ಮಾಡಬೇಕು. ಆದರೆ ಕರ್ಮ ಆಚರಣೆ ಮಾಡುವಾಗ ಯೋಗ ರೂಪವಾಗಿ ಮಾಡಬೇಕು, ಯೋಗ ರೂಪದ ಕರ್ಮ ಆಚರಣೆ ಮಾಡಬೇಕು. ಕರ್ಮವನ್ನು ಬಿಟ್ಟು ಮೋಕ್ಷಕ್ಕೆ ಹಾದಿಯಾಗೋದಿದ್ದರೆ, ಕರ್ಮವನ್ನು ಬಿಟ್ಟು ಮೋಕ್ಷವನ್ನೇ ಪಡಿಬಹುದು ಅಂತ ಕೆಲವರು ಯತ್ಯಾಶ್ರಮವನ್ನು ಸ್ವೀಕಾರ ಮಾಡ್ತಾರೆ. ಆದರೆ ಶಾಸ್ತ್ರ ಹೇಳುತ್ತೆ, ನ ಕರ್ಮಣ ನ ಪ್ರಜೆಯ ಧನೇನ ತ್ಯಾಗೇನ. ಕೇವಲ ಕರ್ಮವನ್ನು ತೊರೆದು ನಾನು ಮೋಕ್ಷಕ್ಕೆ ಹೋಗ್ಬೋದು ಅಂತ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡುವ ಹಾಗಿಲ್ಲ. ಸನ್ಯಾಸ ಅಂದರೆ ಎಲ್ಲ ಕರ್ಮವನ್ನು ಬಿಡೋದಲ್ಲ, ತತ್ವಜ್ಞಾನದ ಸಂಪಾದನೆಗಾಗಿ ನೇರ ಕಾರಣ ಆಗುವಂತಹ ಜಪ ತಪಾದಿಗಳಲ್ಲಿ ನಿರತನಾಗೋದು. ಜಪ ತಪಾದಿಗಳು ಕೂಡ ಉತ್ತಮವಾದ ಕರ್ಮಗಳೇ, ಅದು ನಿಜವಾದ ಸನ್ಯಾಸದ ಅರ್ಥ. ಯಾರಿಗೆ ತತ್ವಜ್ಞಾನ ಪಡೆಯುವ ಬಯಕೆ ಇಲ್ಲ, ಭಗವಂತನ ಒಲುಮೆ ಪಡೆಯುವ ಬಯಕೆ ಇಲ್ಲ, ಭಗವಂತನ ಜ್ಞಾನ ಪಡೆಯುವ ಬಯಕೆ ಇಲ್ಲ, ಅವ ಕಾವಿಯನ್ನು ಹಾಕಿಕೊಂಡರೂ ಕಾಷಾಯ ವಸ್ತ್ರವನ್ನು ಉಟ್ಟರೂ ಕೂಡ ಅದೇನು ಪ್ರಯೋಜನ ಆಗೋಲ್ಲ, ಪಲಾಯನವಾದ ಅಂತ ಆಗತ್ತೆ, ಸಂಸಾರಕ್ಕೆ ಹೆದರಿದವ ಅಂತ ಆಗತ್ತೆ ವಿನಃ ಅದು ಸನ್ಯಾಸ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಾನೆ. ನಿಜ ನೋಡಿದ್ರೆ ಎಲ್ಲ ಕರ್ಮವನ್ನು ಬಿಡಲಿಕ್ಕೆ ಸಾಧ್ಯ ಇದೆಯಾ ಅಂದರೆ ಕೃಷ್ಣ ಹೇಳ್ತಾನೆ ಅದು ಸಾಧ್ಯ ಇಲ್ಲದ್ದು. ಯಾಕಂದರೆ ನಿಲ್ಲೋದು, ಕೂಡೋದು, ಮಲಗೋದು, ಓದೋದು, ಈ ಎಲ್ಲ ಕಾರ್ಯಗಳು ಕೂಡ ಒಂದು ರೀತಿಯ ಕರ್ಮಗಳೇ. ನಿಜವಾಗಿ ಚೇತನ ಅಂದರೆ ಯಾರು? ಯಾವುದಾದ್ರೂ ಒಂದು ಕರ್ಮ ತಪ್ಪದೆ ಮಾಡ್ತಾ ಇರೋನೇ ಚೇತನ. ಕರ್ಮ ಮಾಡೋದು ಚೇತನರ ಸ್ವಭಾವ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಒಂದು ಕ್ಷಣ ಕಾಲ ಕೂಡ
ನಾವು ಕರ್ಮವನ್ನು ಬಿಟ್ಟಿರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತೆ. ಒಂದೇ ಒಂದು ಕ್ಷಣ ಯಾವುದೇ ಕರ್ಮವನ್ನು ಮಾಡೋದೇ ನಾಗಿರ್ತೇನೆ ಅಂತ ಅನ್ನಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಅದು ಸ್ವಭಾವ. ಯಾವೆಲ್ಲ ಜೀವ ದೇಹಧಾರಣೆ ಮಾಡಿದ್ದಾನೆ, ಈ ದೇಹ ಇರುವ ತನಕ ಈ ಕರ್ಮವನ್ನು ತಪ್ಪಿಸುವ ಹಾಗಿಲ್ಲ. ನಿಜವಾಗಿಯೂ ನಾವು ಯಾವುದೇ ಕರ್ಮ ಮಾಡದೇ ಇರೋ ಒಂದು ಅವಸ್ಥೆ ಅಂದರೆ ನಿದ್ದೆ. ನಿದ್ದೆ ಒಳಗೂ ಕೂಡ ಒಂದು ಕರ್ಮ ನಡೀತಾನೇ ಇರುತ್ತೆ. ನಿದ್ದೆ ಒಳಗೆ ನೀವು ಎಲ್ಲೂ ಹೋಗದೇ ಇರ್ಬೋದು, ಏನೂ ನೋಡದೇ ಇರ್ಬೋದು, ಏನೂ ತಿಂದೇ ಇರ್ಬೋದು. ಮಲಗಿದವ್ರು ಎದ್ದು ನಾನು ಯಾವಾಗ ಮಲಗದೆ ಹೇಳೋ ತನಕ ಉಸಿರಾಡಲಿಲ್ಲ ಅನ್ಲಿಕ್ಕೆ ಸಾಧ್ಯ ಇದೆಯಾ? ಉಸಿರಾಟ ಅಂತೂ ನಿರಂತರ ನಡೆದೇ ಇದೆ. ಅಲ್ಲರಿ ನಿಮಗೆ ಉಸಿರಾಟ ಯಾಕಪ್ಪ, ಮಲಗ್ತಾ ಇದ್ದೀರಿ ಹೇಗೆ? ಏನೂ ಮಾಡಲ್ಲ, ಹಾಗಾದ್ರೆ ಉಸಿರು ಆಡಬೇಡಿ ಅಂದರೆ ಹೋಗೇ ಬಿಡ್ತಾನೆ ಅಂತ ಅರ್ಥ. ಹಾಗಾದರೆ ಒಂದು ಕ್ಷಣ ಕಾಲ ಕೂಡ ನಾವು ಕರ್ಮ ಮಾಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಿದ್ರೆಯಲ್ಲಿ ಇರುವಾಗೂ ಕೂಡ ಉಸಿರಾಟದ ಕರ್ಮ ನಡೀತಾ ಇರುತ್ತೆ. ಹಾಗಾದರೆ ಕರ್ಮತ್ಯಾಗ ಅಂದರೆ ಕರ್ಮ ಬಿಟ್ಟುಬಿಡೋದು ಅಂತ ಅರ್ಥ ಅಲ್ಲ. ಅದನ್ನು ಎಲ್ಲ ಸಂಪೂರ್ಣವಾಗಿ ಬಿಡಲಿಕ್ಕೂ ಸಾಧ್ಯ ಇಲ್ಲ. ಇನ್ನೊಂದು ಅವಸ್ಥೆ ಇದೆ, ಅದು ಅಸಂಪ್ರಜ್ಞಾತ ಸಮಾಧಿ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಬಾಹ್ಯ ಪ್ರಪಂಚದ ಅರಿವೇ ಇಲ್ಲದೆ ಕಣ್ಣು ಮುಚ್ಚಿ ಧ್ಯಾನಾಸಕ್ತರಾಗಿ ಕೊಡ್ತಾರೆ. ಅವರು ಎಷ್ಟಿರ್ತಾರೆ ಅಂದರೆ ಮಂತ್ರಾಲಯ ಪ್ರಭುಗಳು ವರ್ಣನೆ ಮಾಡುವಾಗ ಅವರ ಇಂದ್ರಿಯಗಳನ್ನು ಕತ್ತರಿಸಿಕೊಂಡು ಹೋದರೂ ಅವರಿಗೆ ಎಚ್ಚರ ಆಗೋಲ್ಲ. ಅಷ್ಟು ಅಸಂಪ್ರಜ್ಞಾತ ಸ್ಥಿತಿಗೆ ಅವರು ತಲುಪಿರ್ತಾರೆ. ಅಲ್ಲಿ ಏನು ಕರ್ಮ ಇಲ್ವಾ ಅಂದರೆ ಅಲ್ಲೂ ಕರ್ಮ ಇದೆ ಅಂತಾನೆ ಕೃಷ್ಣ. ಅಸಂಪ್ರಜ್ಞಾತ ಸಮಾಧಿಯಲ್ಲಿರುವವನು ಕೂಡ ಅಲ್ಲಿ ಬ್ರಹ್ಮದರ್ಶನ ಅನ್ನುವ ಕರ್ಮವನ್ನು, ಭಗವಂತನನ್ನು ನೋಡುವ ಕರ್ಮವನ್ನು ಮಾಡ್ತಾ ಇರ್ತಾನೆ. ಯಾರು ದೇವರನ್ನು ನೋಡ್ತಿರ್ತಾನೆ ಅವನಿಗೆ ಮೈ ಮೇಲೆ ಎಚ್ಚರಿಕೆ ತಪ್ಪಿರುತ್ತೆ, ಕರ್ಮ ನಿಂತಿರಲ್ಲ. ಅವನು ಭಗವಂತನನ್ನು, ಆತ್ಮನ ಒಳಗಿರುವ ಪರಮಾತ್ಮನನ್ನು ಸದಾ ನೋಡ್ತಾ ಇರ್ತಾನೆ. ಹಾಗಾದರೆ ಬ್ರಹ್ಮದರ್ಶನ ಅನ್ನುವ ಕರ್ಮ ಅಸಂಪ್ರಜ್ಞಾತ ಸಮಾಧಿಯಲ್ಲಿರುವವನಿಗೂ ಇದ್ದೇ ಇರುತ್ತೆ ಅಂದಮೇಲೆ ಕರ್ಮತ್ಯಾಗ ಮಾಡ್ತೇನೆ ಅಂತ ಹೇಳೋದು ಇದು ಕರ್ಮತ್ಯಾಗ, ಇದು ಮಿಥ್ಯಾಚಾರ ಅಂತ. ಮಿಥ್ಯಾಚಾರ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಹೀಗಾಗಿ ಕರ್ಮ ಬಿಡ್ತೇನೆ, ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಅದನ್ನು ಮಿಥ್ಯಾಚಾರ ಅಂತ ಕರೀತಾರೆಯೇ ವಿನಃ ಸುಮ್ಮನೆ ಕೂಡೋದು ನಿಜ ಆದರೂ ಕೂಡ ಒಮ್ಮೊಮ್ಮೆ ಹೀಗಾಗತ್ತೆ. ನೋಡುವವರ ಕಣ್ಣಿಗೆ ಅವ ಏನೂ ಮಾಡ್ತಿಲ್ಲ, ಧ್ಯಾನಾಸಕ್ತನಾಗಿದ್ದಾನೆ, ಸುಮ್ಮನೆ ಕೂತಿದ್ದಾನೆ ಅಂತ ಅನಿಸುತ್ತೆ. ಅವನು ಸುಮ್ಮನೆ ಕೂತಿದ್ದರೂ ಕೂಡ ಅವನ ಮನಸ್ಸು ಸುಮ್ಮನೆ ಇರೋದೇ ಇಲ್ಲ. ಅದಕ್ಕೆ ಇಷ್ಟವಾದ ರೂಪ ರಸಾದಿ ವಿಷಯಗಳ ಕಡೆಗೆ ಅದು ಮೆಲುಕು ಹಾಕ್ತಿರುತ್ತೆ ಅಥವಾ ಧಾವಿಸ್ತಾ ಇರುತ್ತೆ. ಎಷ್ಟೋ ಬಾರಿ ಕೃಷ್ಣನ ಮುಂದೆ ದೇವಸ್ಥಾನದಲ್ಲಿ ಹೋಗಿ ಕಣ್ಣು ಮುಚ್ಚಿ ನಾವು ಧ್ಯಾನಾಸಕ್ತರಾಗಿ ನಾವು ಕೂತಿದ್ದರೂ ಕೂಡ ನಮ್ಮ ಮನಸ್ಸು ಮಾತ್ರ ಹೊರಗೆ ಬಿಟ್ಟ ಹೊಸ ಚಪ್ಪಲಿ ಮೇಲೆ ಇರುತ್ತೆ ಅಲ್ವಾ? ನೀವೇನೋ ಸುಮ್ಮನೆ ಕೂತಿದ್ದೀರಿ, ಆದರೆ ಅವತ್ತೇ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀರಿ 999 ರೂಪಾಯಿ 99 ಪೈಸೆ, 1000 ರೂಪಾಯಿ ಚಪ್ಪಲಿ. ಮನಸ್ಸೆಲ್ಲಿ ಕೂತಿದೆ? ಹೋಗಲ್ಲಿ ಕೂತ್ಬಿಟ್ಟಿದೆ. ನೀವು ಬಂದಿದ್ದೀರಿ, ಕೈ ಆಡಿಸ್ತಿಲ್ಲ, ಕಾಯಿ ಆಡಿಸ್ತಿಲ್ಲ, ಕಣ್ಣು ನೋಡ್ತಿಲ್ಲ, ಆದರೂ ಮನಸ್ಸು ಮಾತ್ರ ಹೀಗೆ ಮಾಡ್ತಾ ಇದೆ. ಹೀಗೆ ಮಾಡುವವನನ್ನು ಆಷಾಢಭೂತಿ ಅಂತ ಕರೀತಾರೆ, ಮಿಥ್ಯಾಚಾರಿ ಅಂತ ಕರೀತಾರೆ. ಇದನ್ನು ನೋಡಿ ದಾಸರು ಹಾಡಿ ಹೇಳ್ತಾರೆ, ಉದರ ವೈರಾಗ್ಯವಿದು.